ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನರಲ್ ಫ್ಯಾಕ್ಟ್ಸ್. ಬುದ್ಧಿ ಇದ್ದವನೇ ಮಹಾಶೂರ. ನೀವು ಎಷ್ಟು ಕ್ವೆಶನ್ಗಳಿಗೆ ಆನ್ಸರ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಲೋಹವನ್ನು ಧರಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ? ಎ ಬೆಳ್ಳಿ, ಬಿ ಬಂಗಾರ, ಸಿ ವಜ್ರ, ಡಿ ತಾಮ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ಬೆಳ್ಳಿ. ಬೆಳ್ಳಿ ಧರಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ಜೈ ಹಿಂದ್ ಘೋಷಣೆಯನ್ನು ನೀಡಿದವರು ಯಾರು? ಜೈ ಹಿಂದ್ ಘೋಷಣೆಯನ್ನು ನೀಡಿದವರು ಯಾರು? ಎ ಡಾಕ್ಟರ್ BR ಅಂಬೇಡ್ಕರ್, ಬಿ ಸುಭಾಷ್ ಚಂದ್ರ ಬೋಸ್, ಸಿ ಗಾಂಧೀಜಿ, ಡಿ ವಿವೇಕಾನಂದ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಜೈ ಹಿಂದ್ ಘೋಷಣೆಯನ್ನು ನೀಡಿದವರು ಸುಭಾಷ್ ಚಂದ್ರ ಬೋಸ್. ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ಎ ನಂದಿ ವಿಗ್ರಹ, ಬಿ ಗೊಮ್ಮಟೇಶ್ವರ, ಸಿ ಮುರುಡೇಶ್ವರ, ಡಿ ಮೇಲಿನ ಯಾವುದು ಅಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ನಂದಿ ವಿಗ್ರಹ. ನಂದಿ ವಿಗ್ರಹ ಕರ್ನಾಟಕದ ಅತಿ ದೊಡ್ಡ ವಿಗ್ರಹವಾಗಿದೆ. ಯಾವ ಲೋಹವನ್ನು ಧರಿಸುವುದರಿಂದ ಶೀತ, ಕೆಮ್ಮು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯುತ್ತದೆ? ಎ ಬೆಳ್ಳಿ, ಬಿ ಬಂಗಾರ, ಸಿ ವಜ್ರ, ಡಿ ತಾಮ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ಬೆಳ್ಳಿ. ಬೆಳ್ಳಿಯನ್ನು ಧರಿಸುವುದರಿಂದ ಶೀತ, ಕೆಮ್ಮು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಯಬಹುದು. ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ನಲ್ಲಿ ಕರ್ತವ್ಯ ನಿರ್ವಹಿಸಲು ಆಯ್ಕೆಯಾದ ಮೊದಲ ಮಹಿಳಾ ಭಾರತೀಯ ಸೇನಾಧಿಕಾರಿ ಯಾವ ರಾಜ್ಯದವರು? ಎ ಕರ್ನಾಟಕ, ಬಿ ಆಂಧ್ರ ಪ್ರದೇಶ, ಸಿ ಗುಜರಾತ್, ಡಿ ತಮಿಳುನಾಡು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ಕರ್ನಾಟಕ. ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ನಲ್ಲಿ ಕರ್ತವ್ಯ ನಿರ್ವಹಿಸಲು ಆಯ್ಕೆಯಾದ ಮೊದಲ ಮಹಿಳಾ ಭಾರತೀಯ ಸೇನಾಧಿಕಾರಿ ನಮ್ಮ ಕರ್ನಾಟಕದ ಮೈಸೂರಿನ ಮೂಲದವರು. ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕತ್ ಯಾವುದು? ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕತ್ ಯಾವುದು? ಎ ಪಾರ್ಲೆಜಿ, ಬಿ ಗುಡ್ ಡೇ, ಸಿ ಕ್ರ್ಯಾಕ್ ಜಾಕ್, ಡಿ ಓರಿಯೋ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ಪಾರ್ಲೆಜಿ. ಪಾರ್ಲೆಜಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾರಾಟವಾಗುವ ಬಿಸ್ಕತ್ ಆಗಿದೆ. ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು? ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಯಾವುದು? ಎ ನಂಜನಗೂಡು ಶ್ರೀಕಂಠೇಶ್ವರ, ಬಿ ಧರ್ಮಸ್ಥಳ, ಸಿ ಕುಕ್ಕೆ ಸುಬ್ರಹ್ಮಣ್ಯ, ಡಿ ಸೌದತ್ತಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ ನಂಜನಗೂಡು ಶ್ರೀಕಂಠೇಶ್ವರ. ನಂಜನಗೂಡು ಶ್ರೀಕಂಠೇಶ್ವರ ಕರ್ನಾಟಕದ ಅತಿ ದೊಡ್ಡ ದೇವಾಲಯ. ಭಾರತದ ಯಾವ ನಗರ ಕೇವಲ ಒಂದೇ ಒಂದು ದಿನ ಭಾರತದ ರಾಜಧಾನಿಯಾಗಿತ್ತು? ಎ ಬೆಂಗಳೂರು, ಬಿ ಚೆನ್ನೈ, ಸಿ ಅಲಹಾಬಾದ್, ಡಿ ಮುಂಬೈ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಅಲಹಾಬಾದ್. ಅಲಹಾಬಾದ್ ಕೇವಲ ಒಂದೇ ಒಂದು ದಿನ ಭಾರತದ ರಾಜಧಾನಿಯಾಗಿತ್ತು. ಸೀಬೆ ಹಣ್ಣನ್ನು ಬೆಂಕಿಯಲ್ಲಿ ಸುಟ್ಟು ಅದರ ಸಿಪ್ಪೆಯನ್ನು ತೆಗೆದು ಉಪ್ಪಿನೊಂದಿಗೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಒಣಕೆಮ್ಮು ಮಾಯ, ಬಿ ಗಂಟಲು ನೋವು ಮಾಯ, ಸಿ ಶುಗರ್ ನಿಯಂತ್ರಣ, ಡಿ BP ನಿಯಂತ್ರಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ
ಒಣ ಕೆಮ್ಮು ಮಾಯ ಮತ್ತು ಗಂಟಲು ನೋವು ಮಾಯ. ಸೀಬೆಹಣ್ಣನ್ನು ಬೆಂಕಿಯಲ್ಲಿಟ್ಟು ಸುಟ್ಟು ಅದರ ಸಿಪ್ಪೆಯನ್ನು ತೆಗೆದು ಉಪ್ಪಿನೊಂದಿಗೆ ತಿನ್ನುವುದರಿಂದ ಒಣ ಕೆಮ್ಮು ಮಾಯವಾಗುತ್ತೆ, ಹಾಗೆ ಗಂಟಲು ನೋವು ಕೂಡ ಮಾಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಓದುತ್ತಾ ಇರುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.